ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಒಂದು ವಿಶೇಷವಾದಂಥ ಸೂಪರ್ದಂಥ ಒಂದು ಮಶ್ರೂಮ್ದು ಮಸಾಲ ಟಿಕ್ಕನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಸುಲಭವಾಗಿ ಮಾಡ್ಬೋದು ಅಂದರೆ ತುಂಬ ಸರಳವಾಗಿ ಮಾಡ್ಬೋದು. ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಮಾಡ್ಬೋದು. ವಿಶೇಷವಾಗಿ ಬರುತ್ತೆ. ತುಂಬ ಟೇಸ್ಟಿಯಾದಂಥ ಮಸಾಲ ಟಿಕ್ಕ ಇದು. ಮಶ್ರೂಮು ಬಟನ್ಸ್ ತೊಗೊಂಡಿಲ್ಲ, ಸ್ವಲ್ಪ ಅಗಲವಾದ ಛತ್ರಿ ಥರ ಬರುತ್ತಲ್ಲ ಆ ರೀತಿಯಾಗಿ ಇರುವಂಥದ್ದು ನನಗೆ ಸಿಕ್ತು. ಆ ಥರ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನಿಮಗೆ ಸ್ವಲ್ಪ ದಪ್ಪವಾಗಿ ಕಾಣಿಸ್ತಾ ಇಲ್ಲ. ನಾವು ಯಾವ ರೀತಿ ಮಾಡ್ಬೋದು ಸುಲಭವಾಗಿ ಮನೇಲಿ, ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅದ್ಭುತವಾಗಿ ಬರುತ್ತೆ. ತುಂಬ ಟೇಸ್ಟಿಯಾದಂಥ ನಮಗೆ ಮಶ್ರೂಮ್ ಮಸಾಲ ಟಿಕ್ಕನ ನಾವು ಮಾಡ್ಕೋಬೋದು. ಚಪಾತಿ ಜೊತೆಗಂತೂ ತುಂಬ ಅದ್ಭುತವಾಗಿರುತ್ತೆ, ತುಂಬ ಟೇಸ್ಟಿಯಾಗಿರೋದಂತೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಸಾಮಾನು ನೋಡ್ಕೊಳ್ಳೋಣ. ಒಂದು ಬೌಲ್ಗೆ ನಾವು ಮಶ್ರೂಮ್ ತೊಳೆದಿಟ್ಕೊಂಡು ನಾವು ಪೆಪ್ಪರು ಮತ್ತು ಚಿಲ್ಲಿ ಪೌಡರು ಹಾಗೂ ಧನಿಯಾ ಪೌಡರು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಜೀರಾ ಪೌಡರ್ ನಂತರ ನಾವು ಗರಂ ಮಸಾಲೆ, ಅಡುಗೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಮೊಸರನ್ನ ಫಸ್ಟೇ ನಾನು ಹಾಕ್ಕೊಂಡು ಸ್ಕಿಪ್ ಆಗಿದೆ ಅದು. ಸ್ವಲ್ಪ ಮೊಸರನ್ನ ನಾವು ಆ್ಯಡ್ ಮಾಡಿದ್ದೀನಿ, ಅದರಲ್ಲಿ ಮರಿದಿನೇ ಬಳಸ್ಕೊಳ್ಳಿ. ಮೊಸರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡೋಣ. ಅನಂತರ ನಾವು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮಿಕ್ಸ್ ಮಾಡ್ಕೋಬೇಕಿಲ್ಲಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಯಾರಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಕೂಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಒಂದು ಪಾತ್ರೆನ ನಾವು ಸ್ಟವ್ ಮೇಲೆ ಕಾಯಕ್ಕೆ ಇಟ್ಕೋಬೇಕಾಗತ್ತೆ ನೋಡಿ. ಒಂದು ಮಂದವಾಗಿರುವಂಥ ತಳ ದಪ್ಪವಾಗಿ ಬರಬೇಕು, ಆ ಥರ ಪಾತ್ರೆನ ಇಟ್ಕೊಳ್ಳಿ. ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ. ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಏನು ಬರುತ್ತೆ ಅದನ್ನೆಲ್ಲನೂ ನಾವು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮಗು, ಅನಾನಸ್ ಹೂವು, ಏಲಕ್ಕಿ, ಪತ್ರೆ ಎಲ್ಲನೂ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ಗಂಟ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ನೀಟಾಗಿ ಫ್ರೈ ಆದ ನಂತರ ನಾವಿಲ್ಲಿ ಹಸಿಮೆಣ್ಸಿಕಾಯಿನ ಹಾಕೋತಾ ಇದ್ದೀವಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಆನಂತರ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸ್ತಾ ಇದ್ದೀವಿ. ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವಿಲ್ಲಿ 1 ಸ್ಪೂನನ್ನು ನಾನು ಹಾಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸೋದ್ರಿಂದ ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂಗಡಿಯಲ್ಲಿ ಬರುವಂಥ ಪ್ಯಾಕಿಂಗ್ಗಳು ಆರೋಗ್ಯಕ್ಕೆ ಹಾನಿಕರ ಕೂಡ. ತುಂಬ ಎಷ್ಟೋ ದಿನಗಳಾಗಿರುತ್ತೆ, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ. ನೀವು ಮನೆಯಲ್ಲೇ ಸ್ವಲ್ಪ ಚೆಚ್ಕೊಂಡು ಪೇಸ್ಟ್ ಮಾಡ್ಕೊಂಬಿಟ್ರೆ ಮಿಕ್ಸಿಗೆ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಕುಟ್ಟಾಣಿಂದ ಕುಟ್ಕೊಂಡ್ರೂ ಆಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡು ನಾವಿಲ್ಲಿ ಸ್ವಲ್ಪ ಗೋಡಂಬಿ ಹಾಕೋತೀವಿ. ಇದು ಆಪ್ಷನಲ್ಲು, ಇದ್ದರೆ ಹಾಕೋಬೋದು, ಇಲ್ಲ ಅಂದ್ರಿಲ್ಲ. ಸ್ವಲ್ಪ ರಿಚ್ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗೋಡಂಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನೀಟಾಗಿ ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಶುಂಠಿದು ಬೆಳ್ಳುಳ್ಳಿದು ಚೆನ್ನಾಗಿ ಹೋಗಬೇಕು. ಅನಂತರ ನಾವಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಪೀಸಸ್ನಾಗಿ ಹೆಚ್ಚಿಟ್ಕೊಂಡು ನಾವು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಅನಂತರ ನಾವಿಲ್ಲಿ ನೋಡಿ ಗರಂ ಮಸಾಲೆ ಹಾಕೋತಾ ಇದ್ದೀನಿ ಇವಾಗ. ಅನಂತರ ನಾವಿಲ್ಲಿ ಜೀರಾ
ಜೀರಾ ಪೌಡ್ರ್ ಹಾಕಿದ ನಂತರ ನಾವಿಲ್ಲಿ ಧನಿಯಾ ಪೌಡರು, ನಂತರ ಚಿಲ್ಲಿ ಪೌಡರು, ನೋಡಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಈಗ ಅಡುಗೆ ಅರಿಶಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅಡುಗೆಗಳಲ್ಲಿ ಜಾಸ್ತಿ ಪ್ರಮಾಣ ಬಳಸೋದ್ರಿಂದ ಅಡುಗೆಗಳು ಆ್ಯಂಟಿಬಯೋಟಿಕ್ ಕೂಡ ಅರಿಶಿನ ತುಂಬ ಒಳ್ಳೆಯದು ದೇಹಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಕಲಸಿಟ್ಕೊಂಡಿದ್ವಿ ಇದನ್ನು ಮೊಸರು ಹಾಕಿ ಕಲಸಿದ್ದೀನಿ, ನೆನ್ಪಿಟ್ಕೊಳ್ಳಿ. ಅದು ಸ್ಕಿಪ್ ಆಗಿದೆ ವಿಡಿಯೋ. ಮೊಸರು ಮಸಾಲೆ ಐಟಮ್ಸ್ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಬಿಟ್ಟಿದೆ. ಚೆನ್ನಾಗಿ ಮಶ್ರೂಮ್ ಎಲ್ಲ ಹೀರ್ಕೊಂಡಿದೆ. ಈಗ ಮಸಾಲೆ ಏನು ಹುರ್ಕೊಂಡಿದ್ವಿ ಬಾಣಲಿ ಅದರೊಳ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ನೋಡಿ ಎಣ್ಣೆ ಎಲ್ಲ ಈ ರೀತಿ ಬಿಡುತ್ತೆ. ನಾವು ನೀರನ್ನ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ನಿಮಗೆ ಎಣ್ಣೆ ಜಾಸ್ತಿ ಆಯಿತು ಅಂದರೆ ನೀವು ಅದಾದ ಕೂಡಲೇ ಒಂದು ಸ್ಪೂನ್ ಸಹಾಯದಿಂದ ನೀವು ಎಣ್ಣೆನ ತೆಕ್ಕೋಬೋದು. ತೆಕ್ಕೊಂಡು ನೀವು ಮೊಟ್ಟೆ ಪಲ್ಯ ಆ ಥರ ಏನಾರ ಮಾಡೋದ್ರಿಂದ ಬಳಸ್ಕೋಬೋದು. ಅದಕ್ಕೆ ನೀವು ನೀಟಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಲ್ಲ ಕುದೀತಾ ಬರ್ತಾಯಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದು ನೀರಿನ ಅಂಶ ಏನಿದೆ ಅದೆಲ್ಲ ಹೋಗಿ ಎಣ್ಣೆ ಅಂಶ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಒಂದು ಮುಚ್ಚಳ ಸಹಾಯದಿಂದ ನಾನು ಮುಚ್ಕೋತಾ ಇದ್ದೀನಿ. ಇವಾಗ ಮುಚ್ಕೊಂಡು ಆವಾಗವಾಗ ತೆಗೆದು ನೀವು ಸ್ಪೂನ್ ಕೈ ಆಡಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಕೈ ಆಡಿಸ್ಕೋಬೇಕು. ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿದೆ. ನೋಡಿ ಎಲ್ಲ ಒಂದು ಕಡೆ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡಿ ಚೆನ್ನಾಗಿ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಮನೆ ತುಂಬ ಸ್ಪ್ರೆಡ್ ಆಗ್ತಿದೆ ಪರಿಮಳ. ಚಪಾತಿ ಜೊತೆಗಂತೂ ಅದ್ಭುತವಾಗಿ ಬರುತ್ತೆ. ವೆರಿ ಟೇಸ್ಟಿಯಾದಂಥ ಮಶ್ರೂಮ್ ಮಸಾಲ ಟಿಕ್ಕಾ ರೆಡಿಯಾಗಿದೆ. ಈಗ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಹೋಟೆಲ್ಗೂ ಹೋಗೋದು ಬೇಡ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮನೆ ಮಂದಿ ಎಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಸಣ್ಣ ಪ್ರಮಾಣದ ಮೊತ್ತದಿಂದ ನಾವು ಈ ಅಡುಗೆಗಳನ್ನ ನಾವು ಮಾಡ್ಕೋಬೋದು. ಈಗ ನಾನು ಹೆಚ್ಚಿರುವಂಥ ನಾಟಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಅದ್ಭುತವಾದಂಥ ಮಶ್ರೂಮ್ ಮಸಾಲ ಟಿಕ್ಕಾ ರೆಡಿಯಾಗಿದೆ. ನೋಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡ್ಬೋದು. ಹೋಟೆಲ್ ಟೇಸ್ಟೇ ಬರುತ್ತೆ ಇದು, ಅದಕ್ಕಿಂತ ರುಚಿಯಾಗಿ ಬರುತ್ತೆ. ಮನೇಲೇ ಆವಾಗವಾಗ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅತಿ ದುಬಾರಿ ಖರ್ಚುಗಳನ್ನ ನಾವು ಉಳಿಸ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪ್ಪು ಖಾರ ನೀವು ಟೇಸ್ಟ್ ಮಾಡಿ ನೋಡ್ಕೊಬೋದು. ಉಪ್ಪೇನಾದರೂ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಅದ್ಭುತವಾದಂಥ ಮಶ್ರೂಮ್ ಮಸಾಲ ಟಿಕ್ಕಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಉಪ್ಪು ಖಾರನ ಇಲ್ಲೇ ಚೆಕ್ ಮಾಡ್ಕೋಬೇಕಾಗತ್ತೆ. ಉಪ್ಪು ಏನಾದರೂ ಬೇಕಂದರೆ ಸೇರಿಸ್ಕೋಬೋದು. ಅದ್ಭುತವಾದಂಥ ಮಶ್ರೂಮ್ ಮಸಾಲ ಟಿಕ್ಕಾ ರೆಡಿಯಾಗಿದೆ, ಹದವಾಗಿ ಬಂದಿದೆ. ಚಪಾತಿ ಜೊತೆ ತಿಂತಾಯಿದ್ರೆ ಆಹಾ ಹೊಡಿತಾ ಇರ್ತಾರೆ, ಒಂದಕ್ಕೊಂದು ಹಾಕ್ಸ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಕ್ಸ್ಟ್ರಾ ಏನಾದರೂ ನಿಮಗೆ ಆಯಿಲ್ ಜಾಸ್ತಿ ಅನಿಸಿದರೆ ಅದನ್ನು ನೀವು ಒಂದು ಸೌಟ್ ಮುಖಾಂತರ ಸ್ಪೂನ್ ಮುಖಾಂತರ ತೆಗೆದುಕೊಳ್ಬಿಡಿ. ನೋಡಿ ನಾನು ಚಪಾತಿ ಮಾಡಿದ್ದೆ, ನಾನು ಅಲ್ಲೂ ನಿಂಬೆಹಣ್ಣು ಹಿಂಡಿದ್ದೀನಿ, ಅದು ಸ್ಕಿಪ್ ಆಗಿರೋದ್ರಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಂಬೆಹಣ್ಣ ಕೊನೆಯಲ್ಲಿ ಲಾಸ್ಟಲ್ಲಿ ಹಿಂಡ್ಕೋಬೇಕಾಗತ್ತೆ. ಒಂದು ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ ನಾನು ಬೌಲಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ಈ ಥರ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಲ್ಲಿ ಸ್ಕಿಪ್ ಆಗಿರೋದ್ರಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡಿದೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ತುಂಬ ರುಚಿಯಾದಂಥ ಟೇಸ್ಟ್ ನಿಮಗೆ ಸಿಗುತ್ತೆ. ಮರಿದೇ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನೋಡಿ 2 ಚಪಾತಿ ಜೊತೆ ಒಂದು ಬೌಲಲ್ಲಿ ಮಶ್ರೂಮ್ ಮಸಾಲ ಟಿಕ್ಕಾ ಜೊತೆ ಸ್ವಲ್ಪ ಸ್ಲೈಸ್ ಈರುಳ್ಳಿ ಕೊಟ್ಟು ನಾವು ಸ್ವಲ್ಪ ನಿಂಬೆಹಣ್ಣು ಪೀಸಸ್ನ ಇಟ್ಟು ಕೊಟ್ಟರೆ ಯಾವ ಮಟನ್ ಚಿಕನ್ಗಿಂತ ಕಮ್ಮಿ ಅಲ್ಲ, ಚಿಕನ್ಗಿಂತ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಒಂದು ಸರಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಬಿಸಿ ಇದೆ,
ಆದ್ದರಿಂದ ಅದು ಕೈ ಜಾರ್ತಾ ಇದೆ, ಹಿಡ್ಕೊಳಕ್ಕಾಗ್ತಾಯಿಲ್ಲ. ನೋಡಿ, ಇದು ಮಶ್ರೂಮು. ಅದು ಸ್ವಲ್ಪ ದೊಡ್ಡದು, ಅಗಲವಾಗಿ ಛತ್ರಿ ಥರ ಬರುತ್ತಲ್ಲ, ಆ ಮಶ್ರೂಮ್ ಇದು. ಚಪಾತಿನೂ ಬಿಸಿ ಇದೆ. ಮಶ್ರೂಮ್ದು ಈಗ ತಾನೇ ಮಾಡಿ ಬೌಲ್ಗೆ ಹಾಕಿದ್ನಲ್ಲ, ಅದು ಕೂಡ ಬಿಸಿ ಇದೆ, ಮುಟ್ಟಕ್ಕಾಗ್ತಾಯಿಲ್ಲ. ಎಲ್ಲರೂ ಮಾಡ್ಕೊಳ್ಳಿ. ಟೇಸ್ಟಿಯಾದಂಥ ಮಶ್ರೂಮ್ ಮಸಾಲ ಟಿಕ್ಕಾ ತುಂಬ ಅದ್ಭುತವಾಗಿ ಬಂದು, ತುಂಬ ಟೇಸ್ಟಿಯಾಗಿ, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಸೈಡಲ್ಲಿ ಒಂದು ಈ ಥರ ಈರುಳ್ಳಿ ಇಟ್ಕೊಂಡು ತಿಂತಾಯಿದ್ರೆ ಆಹಾ ಅದ್ಭುತವಾಗಿ ಬರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.